ಸ್ನೇಹಿತರೆ, ಇವತ್ತು ನಾವು ನೋಡ್ತಿರುವಂಥ ಸಿನಿಮಾ 2025ರಲ್ಲಿ ರಿಲೀಸ್ ಆಗಿರುವಂತಹ ತೆಲುಸು ಕಡ ಎನ್ನುವ ಸಿನಿಮಾನ ಒಂದ್ ಲೈನಲ್ಲಿ ಹೇಳ್ಬೇಕಂದ್ರೆ, ಸಿನಿಮಾದ ಹೀರೋ ಒಂದು ಹುಡುಗಿನ ಲವ್ ಮಾಡ್ತಾನೆ. ಅವಳು ಕೂಡ ಇವನ ಜೊತೆಗೆ ಲವ್ ಮಾಡಿ ಬ್ರೇಕಪ್ ಮಾಡ್ಕೊಂಡು ಹೋಗ್ತಾಳೆ. ಹೀರೋ ಇನ್ನೊಬ್ಬಳನ್ನ ಮದುವೆ ಆಗ್ತಾನೆ. ಆದ್ರೆ ಹೀರೋ ತನ್ನ ಎಕ್ಸ್ ನನ್ನ ಪ್ರೆಗ್ನೆಂಟ್ ಮಾಡಿರ್ತಾನೆ. ಸರಿ, ಎಕ್ಸ್ ಯಾಕೆ ಬಿಟ್ಟು ಹೋದ್ಲು, ಪ್ರೆಗ್ನೆಂಟ್ ಹೇಗೆ ಆದ್ಲು, ಅವನ ಹೆಂಡತಿ ಏನ್ ಮಾಡ್ತಾಳೆ ಅನ್ನೋದನ್ನ ಸಿನಿಮಾದಲ್ಲಿ ನೋಡೋಣ. ನಮ್ಮ ವಿಡಿಯೋನ ಯಾರಾದ್ರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿಬಿಡಿ. ಇದೇ ರೀತಿಯ ಹೊಸ ಹೊಸ ಸಿನಿಮಾಗಳನ್ನ ನಾನು ನಿಮ್ಮ ಮುಂದೆ ಕನ್ನಡದಲ್ಲಿ ತರ್ತಾ ಇರ್ತೀನಿ. ಸರಿ, ಸಿನಿಮಾನ ಸ್ಟಾರ್ಟ್ ಮಾಡೋಣ. ಇವನ ಹೆಸರು ವರುಣ್. ಈಗಾಗಲೇ ಇವನ ಬ್ರೇಕಪ್ ಆಗಿರುತ್ತೆ. ವರುಣ್ ಅಳ್ತಾ ಅವಳನ್ನ ಬೈತಾ, ನಂಗೆ ಏನು ರೀಸನ್ ಕೊಡದೆ ಬ್ರೇಕಪ್ ಮಾಡ್ಕೊಂಡು ಹೋದ್ಲು ಅಂತ ಅವಳ ಮೇಲೆ ರಿವೆಂಜ್ ತಗೊಳ್ತೀರಿ ಅಂತ ಬೈತಾ ಇರ್ತಾನೆ. ವರುಣ್ ಒಂದು ರೆಸ್ಟೋರೆಂಟ್ ಅನ್ನ ನಡೆಸ್ತಾ ಇರ್ತಾನೆ. ಇವನು ಸ್ವಲ್ಪ ಸ್ಟ್ರಿಕ್ಟ್, ಅಲ್ಲಿನ ಶೆಫ್ಗಳಿಗೆ ಬೈತಾ ಇರ್ತಾನೆ. ಇವನು ಅವನ ಫ್ರೆಂಡ್, ಅವನು ವರುಣ್ಗೆ ಬೈತಾನೆ. ಅವರುಗಳಿಗೆ ಫ್ಯಾಮಿಲಿ ಇದೆ, ನಿಂಗೆ ಯಾರು ಇಲ್ಲ, ಹುಡುಗಿನ ನೋಡು, ಮದುವೆ ಆಗುವಂತೆ ಅಂತ ಹೇಳ್ತಾನೆ. ನೆಕ್ಸ್ಟ್ ಡೇ ಇಂದ ಹುಡುಗಿಯರನ್ನ ಮ್ಯಾಟ್ರಿಮೋನಿಯಲ್ಲಿ ಮೀಟ್ ಹಾಕೋಕೆ ಸ್ಟಾರ್ಟ್ ಮಾಡ್ತಾನೆ. ಅದರಲ್ಲಿ ಯಾರು ಅವನಿಗೆ ಇಷ್ಟ ಆಗೋದಿಲ್ಲ. ವರುಣ್ ಅವನ ಫ್ರೆಂಡ್ಗೆ ನಂಗೆ ಯಾರು ಬೇಡ ಅಂತ ಬೈತಾ ಇರ್ತಾನೆ. ಕೊನೆಯಲ್ಲಿ ಒಂದು ಹುಡುಗಿನ ಮೀಟ್ ಆಗ್ತಾನೆ. ಇವಳ ಹೆಸರು ಅಂಜಲಿ. ವರುಣ್ಗೆ ಅಂಜಲಿ ಇಷ್ಟ ಆಗ್ತಾಳೆ. ಇವನಿಗೆ ತಂದೆ ತಾಯಿ ಯಾರೂ ಇರೋದಿಲ್ಲ, ಸೊ ಅವನಿಗೆ ಫ್ಯಾಮಿಲಿ ಬೇಕಾಗಿರುತ್ತೆ. ನಾವು ಬೇಗನೆ ಮಕ್ಕಳನ್ನ ಮಾಡ್ಕೊಳ್ಳೋಣ ಅಂತ ಹೇಳ್ತಾನೆ. ಅಂಜಲಿ ಕೂಡ ನಂಗೂ ಮಗು ಅಂದ್ರೆ ತುಂಬಾನೇ ಇಷ್ಟ, ಓಕೆ ಅಂತ ಹೇಳ್ತಾಳೆ. ಇವರಿಬ್ರಿಗೂ ಇಷ್ಟ ಇರುತ್ತೆ. ನೆಕ್ಸ್ಟ್ ಅಂಜಲಿ ವರುಣ್ ರೆಸ್ಟೋರೆಂಟ್ಗೆ ಬರ್ತಾ ಇರ್ತಾಳೆ. ಪಾರ್ಟಿ ಪಬ್ ಅಂತ ಇಬ್ರು ಸುತ್ತಾಡ್ತಾ ಇರ್ತಾರೆ. ಅಂಜಲಿ ವರುಣ್ ಇಬ್ರು ಮದುವೆ ಆಗ್ತಾರೆ. ನೆಕ್ಸ್ಟ್ ಇಬ್ರು ಆರಾಮಾಗಿ ಲೈಫ್ನ ಲೀಡ್ ಮಾಡ್ತಾ ಇರ್ತಾರೆ. ಒಂದಿನ ಹಾಸ್ಪಿಟಲ್ಗೆ ಹೋದಾಗ ಡಾಕ್ಟರ್ ಅವಳನ್ನ ಚೆಕ್ ಮಾಡಿ, ನೀವು ಪ್ರೆಗ್ನೆನ್ಸಿ ಆದ್ರೂ ಮಗು ಹೆರೋದಕ್ಕೆ ಆಗೋದಿಲ್ಲ, ನಿಮ್ಗೆ ತಾಯಿ ಆಗೋ ಅದೃಷ್ಟ ಇಲ್ಲ ಅಂತ ಹೇಳ್ತಾರೆ. ವರುಣ್ ಇದನ್ನ ಕೇಳಿ ತುಂಬಾನೇ ಬೇಜಾರಾಗ್ತಾನೆ. ವರುಣ್ ತನಗೆ ಒಂದು ಫ್ಯಾಮಿಲಿ ಬೇಕು ಅಂತ ಹೇಳಿರ್ತಾನೆ. ಆದ್ರೆ ಅಂಜಲಿಯಿಂದ ಇದು ಸಾಧ್ಯ ಇಲ್ಲ ಅಂತ ಗೊತ್ತಾಗಿ ಅಂಜಲಿ ಕೂಡ ಬೇಜಾರಾಗ್ತಾಳೆ. ನೆಕ್ಸ್ಟ್ ವರುಣ್ ಮತ್ತೆ ಅಂಜಲಿ ಕೂಡ ಅಳ್ತಾ ಇರ್ತಾರೆ. ಇನ್ನು ಇವಳ ಹೆಸರು ರಾಧಾ, ಒಬ್ಬ ಡಾಕ್ಟರ್. ಇವಳ ಹಾಸ್ಪಿಟಲ್ ಅಲ್ಲಿ ಮಗು ಆಗದೆ ಇರೋರಿಗೆ ಟ್ರೀಟ್ಮೆಂಟ್ ಮೂಲಕ ಮಗುವನ್ನ ನೀಡ್ತಾ ಇರ್ತಾರೆ. ಅಂದ್ರೆ ವೈಫ್ ಮತ್ತೆ ಹಸ್ಬೆಂಡ್ ಇಬ್ಬರ ಸ್ಪರ್ಮನ ತಗೊಂಡು ಹೆಲ್ದಿ ಆಗಿರೋ ಒಂದು ಹುಡುಗಿ ದೇಹಕ್ಕೆ ನೀಡಿದ್ರೆ ಅವರ ಮಗು ಇವಳ ಹೊಟ್ಟೆಲಿ ಬೆಳೆಯುತ್ತೆ. ಸೊ ಇಲ್ಲಿಗೆ ಅಂಜಲಿ ಕೂಡ ಬಂದಿರ್ತಾಳೆ. ಇದನ್ನ ಕೇಳಿಸ್ಕೊಂಡು ಹ್ಯಾಪಿ ಆಗ್ತಾಳೆ. ನೆಕ್ಸ್ಟ್ ರಾಧಾಗೆ, ನನಗೆ ನಿಮ್ಮ ಮಾತನ್ನ ಕೇಳಿ ಹ್ಯಾಪಿ ಆಗ್ತಿದೆ ಅಂತ ಹಗ್ ಮಾಡ್ತಾಳೆ. ಅಲ್ಲಿ ವರುಣ್ ಕೂಡ ಬಂದಿರ್ತಾನೆ. ಸೊ ರಾಧಾ ವರುಣನ ನೋಡಿ ಶಾಕ್ ಆಗ್ತಾಳೆ. ಯಾಕಂದ್ರೆ ಇವಳು ವರುಣನ ಎಕ್ಸ್ ಲವರ್. ರಾಧಾ ಇವನನ್ನ ನೋಡಿ ತುಂಬಾನೇ ಡಿಸ್ಟರ್ಬ್ ಆಗ್ತಾಳೆ. ಮನೆಗೆ ಬಂದು ಅವನ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾಳೆ. ನೆಕ್ಸ್ಟ್ 2 ತಿಂಗಳಾದ್ಮೇಲೆ ಅಂಜಲಿ ವರುಣಗೆ ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂತ ಹೇಳ್ತಾಳೆ. ನಾನೊಬ್ಬ ಡಾಕ್ಟರ್ ಅನ್ನ ಮೀಟ್ ಮಾಡಿದೆ ಅಂತ ಹೇಳ್ತಾಳೆ. ವರುಣ, ನಂಗೆ ಗೊತ್ತು, ಡಾಕ್ಟರ್ ರಾಧಾ. ವರುಣ, ನೀನ್ ನನ್ನ ಹೆಂಡತಿ, ನೀನ್ ಏನ್ ಮಾಡ್ತೀಯ ನಂಗೆ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಅಂಜಲಿ, 2 ತಿಂಗಳಿಂದ ಹುಡುಕ್ತಾ ಇದ್ದೀನಿ, ನಮ್ಗೆ ಮಗು ಹೆರೋದಕ್ಕೆ ಹೆಲ್ದಿ ಆಗಿರೋ ಹೆಣ್ಣು ಸಿಗ್ತಿಲ್ಲ. ಆದ್ರೆ ಇವತ್ತು ಬೆಳಿಗ್ಗೆ ರಾಧಾ ಕಾಲ್ ಮಾಡಿ, ನಮ್ಗೆ ಒಪ್ಪಿಗೆ ಇದ್ರೆ ಅವಳೇ ನಮ್ಮ ಮಗುವಿಗೆ ತಾಯಿ ಆಗ್ತಾರಂತೆ ಅಂತ ಹೇಳಿ ಅವಳ ಫೋಟೋನ ತೋರಿಸ್ತಾಳೆ. ಅವನ ಫ್ರೆಂಡ್ ಮತ್ತೆ ವರುಣ ಇದನ್ನ ನೋಡಿ, ನಂಗೆ ಟೈಮ್ ಕೊಡು, ಥಿಂಕ್ ಮಾಡಿ ಹೇಳ್ತೀನಿ ಅಂತ ಹೇಳ್ತಾನೆ. ಈಗ ಸ್ವಲ್ಪ ಫ್ಲಾಶ್ ಬ್ಯಾಕ್ ಅನ್ನು ತೋರಿಸ್ತಾರೆ. ವರುಣ್ ರಾಧಾಳನ್ನ ಲವ್ ಮಾಡ್ತಾ ಇರ್ತಾನೆ. ಅವಳ ಮನೆಗೆ ಹೋಗಿ ಬರ್ತಾ ಇರ್ತಾನೆ. ವರುಣ್ ಅವಳನ್ನ ಲವ್ ಮಾಡ್ತಾ ಇರ್ತಾನೆ. ವರುಣ್ ಅವಳಿಗೆ, ನಾನಿನ್ನ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ರಾಧಾ, ನಂಗೆ ಲವ್ ರಿಲೇಶನ್ಶಿಪ್ ಅಲ್ಲಿ ನಂಬಿಕೆ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ವರುಣ್ ಅವಳಿಗೋಸ್ಕರ ಪ್ಯಾರಿಸ್ ಅಲ್ಲಿ ಜಾಬ್ ಸಿಕ್ಕಿದ್ರು ಹೋಗ್ತಿರೋದಿಲ್ಲ. ಅವಳ ಜೊತೆ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾ ಇರ್ತಾನೆ. ಒಂದಿನ ರಾಧಾ ವರುಣ್ಗೆ, ನಂಗೆ ಮದುವೆ ಮಕ್ಕಳು ಇವು ಆಗದೆ ಇರೋ ಕೆಲಸ ಅಂತ ಹೇಳ್ತಾಳೆ. ವರುಣ್, ನನ್ನ ಮಗುವಿನ ತಾಯಿ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿರ್ತಾನೆ. ಸೊ ಈಗ ಪ್ರೆಸೆಂಟ್ ಅಲ್ಲಿ ರಾಧಾಳನ್ನ ಮೀಟ್ ಆಗೋಕೆ ಹಾಸ್ಪಿಟಲ್ಗೆ ಬರ್ತಾನೆ. ವರುಣ್ ಅವಳಿಗೆ, ಇಷ್ಟು ವರ್ಷ ಇಲ್ಲದ ಈ ಅಕ್ಕರೆ ಪ್ರೀತಿ ಸಡನ್ ಆಗಿ ಮಗು ಕೊಡ್ತೀನಿ ಅಂತ ಬಂದಿದ್ಯಾ, ಏನ್ ರೀಸನ್ ಅಂತ ಕೇಳ್ತಾನೆ. ರಾಧಾ ಅವನಿಗೆ, ಸಾರಿ, ನನ್ನಿಂದನೇ ತಪ್ಪಾಯ್ತು ಅಂತ ಕ್ಷಮೆ ಕೇಳ್ತಾಳೆ. ಈಗ ಮತ್ತೆ ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ಒಂದಿನ ರಾಧಾ ವರುಣ್ಗೆ, ನನ್ನ ಫ್ರೆಂಡ್ಸ್ ಬರ್ತಾ ಇದ್ದಾರೆ, ಅವ್ರ ಹತ್ರ ನೀನು ನನ್ನ ಫ್ರೆಂಡ್ ಅಂತ ಮೇಂಟೈನ್ ಮಾಡು ಅಂತ ಹೇಳ್ತಾಳೆ. ರಾಧಾ ಅವರಿಗೆಲ್ಲರಿಗೂ ವರುಣ್ ನನ್ನ ಫ್ರೆಂಡ್ ಅಂತ ಇಂಟ್ರೊಡ್ಯೂಸ್ ಮಾಡಿಸ್ತಾಳೆ. ನೆಕ್ಸ್ಟ್ ಅವತ್ತು ರಾತ್ರಿ ರಾಧಾ ವರುಣ್ಗೆ, ನಮ್ಮ ಮನೆಯಲ್ಲಿ ಮದುವೆ ಹುಡುಗನನ್ನ ನೋಡಿ ಅವನನ್ನ ಮೀಟ್ ಆಗೋಕೆ ಹೇಳಿದ್ದಾರೆ, ಈಗ ಅವನನ್ನ ಮೀಟ್ ಆಗಿ ಮದುವೆ ಇಷ್ಟ ಇಲ್ಲ ಅಂತ ಹೇಳಿ ಬರ್ತೀನಿ ಅಂತ ಹೇಳ್ತಾಳೆ. ವರುಣ್, ನಾವು ಯಾವಾಗ ಮದುವೆ ಆಗೋಣ, ನಮ್ಮ ಲೈಫ್ನ ನಾವು ನೋಡ್ಕೋಬೇಕು ಅಂತ ಹೇಳ್ತಾನೆ. ರಾಧಾ, ಸರಿ, ನೀನು ಬೇರೆ ಹುಡುಗಿನ ಮದುವೆ ಆಗು, ನಾನೇನ ನೋಡ್ತಾನೆ ಹ್ಯಾಪಿ ಆಗಿರ್ತೀನಿ, ನಾವು ಈಗ ಹೇಗೆ ಇದೀವಿ ಹಾಗೆ ಇರೋಣ ಅಂತ ಹೇಳ್ತಾಳೆ. ಅವತ್ತು ರಾತ್ರಿ ವರುಣ್ ಅವಳನ್ನ ನೋಡಿ ರಾಧಾಗೆ, ಈಗ ನಾವು ಇರೋ ರಿಲೇಶನ್ಶಿಪ್ ಏನು ಅಂತ ಕೇಳ್ತಾನೆ. ರಾಧಾ, ನಾನು ಇರೋದು ಹೀಗೆ, ನನ್ನ ಜೊತೆ ಇದ್ರೆ ಇರು, ಇಲ್ಲಾಂದ್ರೆ ನಾನೇ ಹೋಗ್ತೀನಿ ಅಂತ ಹೇಳ್ತಾಳೆ. ವರುಣ್ ಅವಳಿಗೆ, ಪದೇ ಪದೇ ಮದುವೆ ಆಗೋಣ, ನಾನು ನಿನ್ನಿಂದನೇ ಪ್ಯಾರಿಸ್ಗೆ ಹೋಗೋಕೆ ಆಗ್ತಿಲ್ಲ ಅಂತ ಹೇಳ್ತಾನೆ. ರಾಧಾ, ನೀನು ನಿನ್ನ ಲೈಫನ್ನೇ ನೋಡ್ಕೊ ಅಂತ ಹೇಳಿ ಅವತ್ತು ರಾತ್ರಿ ಅಲ್ಲಿ ಸ್ಟೇ ಆಗ್ತಾರೆ. ಮಾರ್ನಿಂಗ್ ರಾಧಾ ಇರೋದಿಲ್ಲ. ವರುಣ್ ಅವಳಿಗೆ ಫೋನ್ ಮಾಡ್ತಾನೆ. ಫೋನ್ ಪಿಕ್ ಮಾಡೋದಿಲ್ಲ. ನೀ ನಂಗೆ ಇಷ್ಟ ಇಲ್ಲ, ನಂಗೆ ಡಿಸ್ಟರ್ಬ್ ಮಾಡ್ಬಿಡ ಅಂತ ಮೆಸೇಜ್ ಆಗ್ತಾಳೆ. ಅವತ್ತು ವರುಣ್ ಕೂಡ ಅವಳ ಮೇಲೆ ಕೋಪ ಮಾಡ್ಕೊಂಡಿರ್ತಾನೆ. ಪ್ರೆಸೆಂಟ್ ಅಲ್ಲಿ ವರುಣ್ ಅಂಜಲಿಗೆ, ಓಕೆ, ಮಗು ಅವಳಿಗೆ ಕೊಡೋಕ್ಕೆ ಹೇಳು ಅಂತ ಹೇಳ್ತಾನೆ. ಅಂಜಲಿ ಇದನ್ನ ರಾಧಾಗೆ ಹೇಳಿ, ನೀನು 9 ತಿಂಗಳು ನಮ್ಮ ಮನೆಯಲ್ಲೇ ಇರಬೇಕು, ನಾವು ನಿನ್ನನ್ನು ಕೇರ್ ಮಾಡ್ತೀವಿ ಅಂತ ಹೇಳ್ತಾಳೆ. ನೆಕ್ಸ್ಟ್ ರಾಧಾಗೆ ಟ್ರೀಟ್ಮೆಂಟ್ ಮಾಡ್ತಾರೆ. ರಾಧಾ ಎಲ್ಲ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ವರುಣ್ ಮನೆಗೆ ಬರ್ತಾಳೆ. ಅವತ್ತಿಂದ ವರುಣ್ ಮನೆಯನ್ನ ಕ್ಲೀನಾಗಿ ಇಟ್ಕೊಂಡಿರ್ತಾನೆ. ಅವಳಿಗೆ ಬೇಕಾಗಿರುವ ಎಲ್ಲ ಫುಡ್ ಎಲ್ಲ ಥಿಂಗ್ಸ್ಗಳ ಬಗ್ಗೆ ಕೇರ್ ಮಾಡ್ತಾ ಇರ್ತಾನೆ. ಈಗ ರಾಧಾ ಪ್ರೆಗ್ನೆಂಟ್ ಆಗಿರ್ತಾಳೆ. ಮತ್ತೆ ರಾಧಾ ಹಳೆ ವಿಷಯವನ್ನ ವರುಣ್ ಹತ್ರ ಮಾತಾಡ್ತಾ ಇರ್ತಾಳೆ. ನೆಕ್ಸ್ಟ್ ಹಾಗೆ ದಿನ ಕಳೀತಾ ವರುಣ್ ಮತ್ತೆ ಅಂಜಲಿ ಅವರ ಮಗುವಿನ ಹಾರ್ಟ್ ಬೀಟನ್ನ ಕೇಳಿ ಹ್ಯಾಪಿ ಆಗ್ತಾರೆ. ಮತ್ತೆ ಮನೆಗೆ ಬರ್ತಾರೆ. ಅಂಜಲಿ ವರುಣ್ಗೆ ರಾಧಾಳನ್ನ ನಮ್ಮ ಫ್ಯಾಮಿಲಿಗೆ ಪರಿಚಯ ಮಾಡಿಸ್ಬೇಕು ಅಂತ ಹೇಳ್ತಾಳೆ.
ವರುಣ್ ಅಂಜಲಿಗೆ ನಿಂಗೆ ರಾಧಾನ ಬಗ್ಗೆ ಒಂದು ವಿಷಯ ಹೇಳಬೇಕು ಅಂತ ಹೇಳಿ ಅಂಜಲಿಗೆ, ರಾಧಾ ನನ್ನ ಎಕ್ಸ್ ಲವರ್, ಆದರೆ ಅದು ಟೈಮ್ ಪಾಸ್ ಲವ್, ಈಗ ನನಗೆ ಅವಳ ಮೇಲೆ ಯಾವ ಫೀಲಿಂಗ್ಸ್ ಇಲ್ಲ ಅಂತ ಹೇಳ್ತಾನೆ. ಅಂಜಲಿ ಇದನ್ನು ಕೇಳಿ ಶಾಕ್ ಆಗಿ, ಇಷ್ಟು ದಿನ ಆದರೂ ಯಾಕೆ ನನಗೆ ಹೇಳಿದ್ದಿಲ್ಲ, ನನಗೆ ಮೋಸ ಮಾಡ್ತಿದೆ ಅಂತ ಹೇಳ್ತಾಳೆ. ರಾಧಾಗೆ ನೀನು ಕೂಡ ನನಗೆ ಏನು ಹೇಳಿಲ್ಲ ಅಂತ ಬೈತಾಳೆ. ನೆಕ್ಸ್ಟ್ ಅವನ ಫ್ರೆಂಡ್ ಕೂಡ ಅವನಿಗೆ ಇದನ್ನೆಲ್ಲ ಎಷ್ಟು ಬೇಗ ಯಾಕೆ ಹೇಳಿದೆ ಅಂತ ಬೈತಾನೆ. ರಾಧಾ ವರುಣ್ಗೆ ನಾನಿನ್ನ ಟೈಮ್ ಪಾಸ್ಗೆ ಯೂಸ್ ಮಾಡಿದ್ನಾ ಅಂತ ಕೇಳ್ತಾಳೆ. ವರುಣ್ ಹೌದು, ಮತ್ತೆ ಅದಕ್ಕೇನಂತಾರೆ, ಈಗ ನಾನು ಅದರಿಂದ ಮೂವ್ ಆನ್ ಆಗಿದ್ದೀನಿ, ನೀನು ಅದರಲ್ಲೇ ಇದೆಯಾ, ಅದಕ್ಕೆ ಮತ್ತೆ ಇಲ್ಲಿಗೆ ಬಂದಿದ್ದೀಯಾ ಅಂತ ಹೇಳ್ತಾನೆ. ಈ ಕಡೆ ಅಂಜಲಿ ತುಂಬಾನೇ ಅಳ್ತಾ ಇರ್ತಾಳೆ. ಅವತ್ತು ರಾತ್ರಿ ಅಂಜಲಿ ವರುಣನ್ನ ಪ್ರಪೋಸ್ ಮಾಡಿರೋ ಪ್ಲೇಸ್ಗೆ ಕರೆಸ್ತಿ, ನೀನು ನಿಜ ಹೇಳಿ ಹಾನೆಸ್ಟ್ ಆಗಿ ಇದೆಯಾ ಅಂತ ತಿಳ್ಕೊಂಡಿದ್ದೀಯಾ, ಆದರೆ ನನಗೆ ನೀನು ಮೋಸ ಮಾಡ್ತಿದೀಯಾ ಅಂತ ಗೊತ್ತಾಗ್ತಿದೆ, ಸೊ ನನಗೆ ಡಿವೋರ್ಸ್ ಬೇಕು ಅಂತ ಲೆಟರ್ ಕೊಟ್ಟು ಸೈನ್ ಮಾಡಿಕೊಡು ಅಂತ ಹೇಳ್ತಾಳೆ. ವರುಣ್ ಏನು ಮಾತನಾಡದೆ ಬೇಜಾರಲ್ಲಿ ಇಸ್ಕೊಳ್ತಾನೆ. ಅಂಜಲಿ ಅವನಿಗೆ, ಆದರೆ ಮಗು ಆಗೋವರೆಗೂ ನಾನು ಆ ಮನೆಯಲ್ಲೇ ಇರ್ತೀನಿ, ಮಗು ಆದಮೇಲೆ ಮಗುವನ್ನು ತಗೊಂಡು ಹೋಗ್ತೀನಿ ಅಂತ ಹೇಳ್ತಾಳೆ. ನೆಕ್ಸ್ಟ್ ಡೇ ಇಂದ ಅಂಜಲಿ ಹೊರಗೆ ಹಾಲಲ್ಲಿ ಮಲಗ್ತಾ ಇರ್ತಾಳೆ. ವರುಣ್ ದಿನೇ ದಿನೇ ಅವಳನ್ನ ನೋಡ್ತಾ ಇರ್ತಾನೆ. ವರುಣ್ ಈ ಕಡೆ ರಾಧಾಳನ್ನ ಕೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ವರುಣ್ಗೆ ಇವರನ್ನ ನೋಡಿ ಸಾಕಾಗ್ತಾ ಇರುತ್ತೆ. ಅಂಜಲಿ ಅವನೇನೇ ಹೇಳಿದ್ರು ಕೇಳ್ತಾ ಇರೋದಿಲ್ಲ. ವರುಣ್ ಫ್ರೆಂಡ್ ರಾಧಾನಿಂದ ಇದೆಲ್ಲಾಗಿದ್ದು, ಅವಳನ್ನ ನಿನ್ನ ಲೈಫಲ್ಲಿ ಯಾಕೆ ಬಿಟ್ಕೊಂಡಿದ್ದೀಯ ಅಂತ ಬೈತಾನೆ. ವರುಣ್ ಅವಳನ್ನ ಮರೆಯೋಕೆ ಆಗೋದಿಲ್ಲ, ನನಗೆ ಇಬ್ರು ಮೇಲೂ ಪ್ರೀತಿ ಇದೆ, ಇಬ್ರು ಬೇಕು ಅಂತ ಹೇಳ್ತಾನೆ. ಇದನ್ನ ಕೇಳಿ ಅವನ ಫ್ರೆಂಡ್ ಕೂಡ ಶಾಕ್ ಆಗಿ ನಿಲ್ತಾನೆ. ನೆಕ್ಸ್ಟ್ ವರುಣ್ ರಾಧಾಳನ್ನ ಔಟ್ ಸೈಡ್ ಕರ್ಕೊಂಡು ಹೋಗ್ತಾ ಇರ್ತಾನೆ. ಅವಳನ್ನ ಕೇರ್ ಮಾಡ್ತಾ ಇರ್ತಾನೆ. ಅಂಜಲಿ ಮುಂದಲ್ಲೇ ಅವಳನ್ನ ಹಗ್ ಮಾಡ್ತಾ ಇರ್ತಾನೆ. ಅಂಜಲಿ ಏನು ಮಾಡಿದ್ರೆ ಸುಮ್ಮನೆ ಇರ್ತಾಳೆ. ವರುಣ್ ರಾಧಾಗೆ ಇಷ್ಟ ಆಗಿರೋ ಎಲ್ಲ ವಸ್ತು ಮತ್ತೆ ಸ್ಕೂಲ್ ಮೆಮೊರಿ ಫೋಟೋಸ್ಗಳನ್ನು ಕೊಡ್ತಾ ಇರ್ತಾನೆ. ಒಂದಿನ ವರುಣ್ ಅವಳ ಹತ್ರ ಕುಂತು ಮಾತನಾಡ್ತಾ ಕೈ ಹಿಡ್ಕೊಂಡು ಕೂತಿರ್ತಾನೆ. ಇನ್ನೇನು ಇಬ್ರು ಕಿಸ್ ಮಾಡಬೇಕು ಅನ್ನೋಷ್ಟರಲ್ಲಿ ವರುಣ್ಗೆ ಅಂಜಲಿ ಹೊರಗಡೆ ನಿಂತಿರೋದು ಗೊತ್ತಾಗುತ್ತೆ. ಒಳಗಡೆ ಕರೆಸ್ಕೊಳ್ತಾನೆ. ವರುಣ್ ಅಂಜಲಿಗೆ, ಇವಳು ನನ್ನ ಎಕ್ಸ್ ಆಗಿರೋದ್ರಿಂದ ನಿನ್ನ ತಲೆಯಲ್ಲಿ ಬ್ಯಾಡ್ ಥಿಂಕಿಂಗ್ ಬರ್ತಾ ಇರುತ್ತೆ, ನಾನು ಕರೆಕ್ಟ್ ಆಗಿದ್ದೀನಿ ಅಂತ ನನಗೆ ಕ್ಲಾರಿಟಿ ಇದೆ, ನೀನು ತಪ್ಪಾಗಿ ತಿಳ್ಕೊಂಡಿದ್ರೆ ನಾನು ಏನು ಮಾಡೋಕ್ಕೆ ಆಗೋದಿಲ್ಲ ಅಂತ ಹೋಗ್ತಾನೆ. ನೆಕ್ಸ್ಟ್ ಅಂಜಲಿ ಇದನ್ನು ನೋಡ್ತಾ ತನ್ನ ಮನೆಗೆ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಬರ್ತಾಳೆ. ಅಲ್ಲಿ ಬಂದು ನೋಡಿದ್ರೆ ವರುಣ್ ರಾಧಾ ಅಲ್ಲಿಗೆ ಬಂದಿರ್ತಾರೆ. ವರುಣ್ ಎಲ್ಲರಿಗೂ ಎಲ್ಲ ವಿಷಯವನ್ನು ಅಂದರೆ ಅಂಜಲಿಗೆ ಮಗು ಆಗೋದಿಲ್ಲ, ರಾಧಾಳಿಗೆ ಟ್ರೀಟ್ಮೆಂಟ್ ಮಾಡಿಸಿ ಮಗುವನ್ನು ಪಡಿತಾ ಇದ್ದೀವಿ ಅಂತ ಹೇಳಿರ್ತಾನೆ. ಅಂಜಲಿ ಇವನು ಎಲ್ಲ ವಿಷಯವನ್ನು ಹೇಳಿದ್ದಾನೆ ಅಂತ ಎಲ್ಲರಿಗೂ, ವರುಣಲ್ಲಿ ಪ್ರಾಬ್ಲಮ್ ಇದೆ ಅದಕ್ಕೆ ನನಗೆ ಮಗು ಆಗಿಲ್ಲ ಅಂತ ಹೇಳಿರ್ತಾಳೆ. ನೆಕ್ಸ್ಟ್ ಅವನ ಹತ್ರ ಅವನ ಅಜ್ಜಿ ಎಲ್ಲ ಜನರು ಬಂದು ನಿನ್ನಲ್ಲಿ ಏನೋ ತೊಂದರೆ ಇದೆ ಅಂತ ಮಾತನಾಡ್ತಾ ಇರ್ತಾರೆ. ವರುಣ್ ಅಂಜಲಿಗೆ ಹೋಗಿ ಕೇಳ್ತಾನೆ. ಆದರೆ ವರುಣ್ ಈ ಹಿಂದೆ ಅವನೇ ಹೇಳಿರ್ತಾನೆ, ಮಗು ಆಗದಿರೋದಕ್ಕೆ ನಿನ್ನ ಫ್ಯಾಮಿಲಿಗೆ ನನ್ನ ಬಗ್ಗೆ ಏನಾದರೂ ಹೇಳು, ಡೋಂಟ್ ಕೇರ್ ಅಂತ ಅಂದಿರ್ತಾನೆ. ಸೊ ಅಂಜಲಿ ಈಗ ಇದನ್ನೆಲ್ಲ ಹೇಳಿರ್ತಾಳೆ. ನೆಕ್ಸ್ಟ್ ಅಂಜಲಿಗೆ ಮತ್ತು ರಾಧಾಗೆ ಅರಿಶಿಣ ಶಾಸ್ತ್ರ ಸೀಮಂತ ಪ್ರೋಗ್ರಾಮ್ ಮಾಡ್ತಾರೆ. ಅವತ್ತು ರಾತ್ರಿ ರಾಧಾ ಅಂಜಲಿಗೆ ಒಂದು ಫ್ಲ್ಯಾಶ್ ಬ್ಯಾಕನ್ನು ಹೇಳ್ತಾಳೆ. ಏನಂದರೆ ರಾಧಾ ಮತ್ತು ವರುಣ್ ಜೊತೆಗೆ ಇದ್ದಾಗ ರಾಧಾ ಪ್ರೆಗ್ನೆಂಟ್ ಆಗಿರ್ತಾಳೆ. ವರುಣ್ ಇದನ್ನು ಕೇಳಿ ಮನೆಗೆ ಬರ್ತಾನೆ. ರಾಧಾಗೆ ಈಗಲಾದರೂ ನಾವಿಬ್ಬರು ಮದುವೆ ಆಗೋಣ ಅಂತ ರಿಂಗ್ ಕೊಡ್ತಾನೆ. ಆದರೆ ರಾಧಾ ಆಲ್ರೆಡಿ ಆಪರೇಷನ್ ಮಾಡಿಸ್ಕೊಂಡು ಬಂದಿರ್ತಾಳೆ. ವರುಣ್ ಇದನ್ನು ಕೇಳಿ ಅಳ್ತಾ ವಾಪಸ್ ಬರ್ತಾನೆ. ಅವತ್ತು ರಾತ್ರಿನೇ ಅವಳ ಎಲ್ಲ ವಸ್ತುಗಳನ್ನ ನೆನಪನ್ನ ಬೆಂಕಿಯಲ್ಲಿ ಹಾಕಿ ಸುಡ್ತಾನೆ. ಈ ಸೀನನ್ನ ನಾವು ಸಿನಿಮಾದ ಸ್ಟಾರ್ಟಿಂಗ್ಲೇ ನೋಡಿದ್ವಿ. ಸೊ ಈಗ ಇದನ್ನೆಲ್ಲ ಅಂಜಲಿ ಕೇಳಿ ವರುಣ್ ಹತ್ರ ಬಂದು ಎಲ್ಲರ ಮುಂದೆ ನೀನು ಇನ್ನೂ ಏನೆಲ್ಲ ಮಾಡಿದೀಯಾ, ಎಷ್ಟು ಹುಡುಗಿರಿಗೆ ಮೋಸ ಮಾಡಿದೀಯ ಅಂತ ಹೇಳ್ತಾಳೆ. ವರುಣ್ ಎಲ್ಲರನ್ನು ಒಳಗಡೆ ಕಳಿಸಿ ಅಂಜಲಿಗೆ, ನೀನು ಈ ಥರ ಅರ್ಥ ಮಾಡ್ಕೊಳ್ತೀಯ ಅಂತಲೇ ನನಗೆ ಹೇಳಿದ್ದಿಲ್ಲ, ನಾನು ಹೇಳಿದ್ರು ನಿಂಗೆ ಅರ್ಥ ಆಗಲ್ಲ, ನನಗೆ ಅವಳ ಮೇಲೆ ಪ್ರೀತಿ ಇರ್ಬೋದು ಆದರೆ ಅವಳಕ್ಕಿಂತ ನಿನ್ನ ಮೇಲೆ ಜಾಸ್ತಿನೇ ಇದೆ ಅಂತ ಹೇಳ್ತಾನೆ. ವರುಣ ರಾಧಾಗೆ, ನಾನು ನಿನ್ನ ಜೊತೆ ಸ್ಪೆಂಡ್ ಮಾಡಿರೋ ಟೈಮ್ ಮರೆಯೋಕ್ಕೆ ಆಗೋಲ್ಲ, ನೀನು ಒಂಥರ ಸ್ಪೆಷಲ್ ಅಂತ ಹೇಳ್ತಾನೆ. ರಾಧಾ ಸಾರಿ ಕೇಳ್ತಾಳೆ. ವರುಣ್ ಅಂಜಲಿಗೆ, ನಿಂಗೆ ಯಾರಾದರೂ ಬಂದು ನಾನು ನನ್ನ ಫಸ್ಟ್ ಲವರನ್ನು ಮರೆತಿದ್ದೀನಿ ಅಂದರೆ ನಂಬೇಡ, ಯಾರು ಅವರನ್ನು ಮರೆತಿರಲ್ಲ ಅಂತ ಹೇಳ್ತಾನೆ. ಆದರೆ ಇವಾಗ ನೀನು ನನ್ನ ಹೆಂಡತಿ, ನನಗೆ ನೀನೇ ಬೇಕು ಅಂತ ಸಾರಿ ಕೇಳ್ತಾನೆ. ಅಂಜಲಿ ಓಕೆ ಅಂತ ಹೇಳಿ ಬೇಗ ಡಿವೋರ್ಸ್ ಲೆಟರ್ಗೆ ಸೈನ್ ಮಾಡು, ನನಗೆ ಒಂದು ಕನ್ಫ್ಯೂಸ್ ಆಗ್ತಿದೆ, ನನಗೆ ನಮ್ಮ ನಡುವೆ ಅವಳು ಬಂದಿರೋ ಥರ ಫೀಲ್ ಆಗ್ತಿಲ್ಲ, ನಿಮ್ಮಿಬ್ಬರ ನಡುವೆ ನಾನೇ ಬಂದಿರೋ ಥರ ಫೀಲ್ ಆಗ್ತಿದೆ ಅಂತ ಹೇಳ್ತಾಳೆ. ನೆಕ್ಸ್ಟ್ ರಾಧಾ ಅಂಜಲಿಗೆ, ನಾನು ಈಗಾಗಲೇ ವರುಣನ್ನ ಮಿಸ್ ಮಾಡ್ಕೊಂಡಿದ್ದೀನಿ, ನೀನು ಅವನನ್ನು ಮಿಸ್ ಮಾಡ್ಕೋಬೇಡ, ಈ ಸರಿ ನನಗೆ ಚಾನ್ಸ್ ಸಿಕ್ಕರೆ ನಾನು ಮಿಸ್ ಮಾಡ್ಕೊಳ್ಳೋದಿಲ್ಲ, ಅವನು ತುಂಬ ಒಳ್ಳೆಯವನು ಅಂತ ಹೇಳ್ತಾಳೆ. ಮತ್ತೆ ಅವಳ ಅಜ್ಜಿ ಕೂಡ ಅವಳಿಗೆ ನಿಂಗೆ ಮಗು ಆಗಿಲ್ಲ ಅಂತ ಗೊತ್ತಿದ್ರು ಅವನ ಮೇಲೆ ಕಾರಣ ಹಾಕಿದೆ, ಅಷ್ಟೆಲ್ಲ ಜನರು ಅವನಿಗೆ ನಿಂದೆ ಪ್ರಾಬ್ಲಮ್ ಅಂತ ಬ್ಯಾಡ್ ಆಗಿ ಮಾತಾಡ್ತಿದ್ರು, ಅವನು ಏನು ಮಾಡಿದೆ ಸುಮ್ಮನೆ ಇದ್ದ, ಇಂಥ ಗಂಡ ನಿಂಗೆ ಮತ್ತೆ ಸಿಗಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ರಾಧಾಗೆ ಮಗು ಆಗುತ್ತೆ, ತುಂಬನೇ ಹ್ಯಾಪಿ ಆಗ್ತಾರೆ. ಅಂಜಲಿ ಕೂಡ ಬರ್ತಾಳೆ, ಇಬ್ಬರು ಹ್ಯಾಪಿ ಆಗ್ತಾರೆ. ವರುಣ್ ಅಂಜಲಿ ಮಗುವನ್ನ ತಗೊಂಡು ಡಿವೋರ್ಸ್ ಕೊಡ್ತಾಳೆ ಅಂತ ಬೇಜಾರಲ್ಲಿ ಹೊರಗಡೆ ಹೋಗ್ತಾನೆ. ಬಟ್ ಅಂಜಲಿ ರಾಧಾ ಮತ್ತೆ ಅಜ್ಜಿ ಮಾತಾಡಿರುವ ಮಾತುಗಳನ್ನು ನೆನಪು ಮಾಡಿಕೊಂಡು ಅವನ ಜೊತೆಗೆ ಇರೋಕ್ಕೆ ಡಿಸೈಡ್ ಮಾಡ್ತಾಳೆ. ಅಂತೂ ಕೊನೆಗೂ ಇಬ್ಬರು ಹುಡುಗಿಯರನ್ನು ಪಡಾಯಿಸ್ತಾನೆ. ಮಗು ಕೂಡ ಸಿಗುತ್ತೆ. 3 ವರ್ಷ ಆದಮೇಲೆ ರಾಧಾ ಫೇಮಸ್ ಡಾಕ್ಟರ್ ಆಗಿರ್ತಾಳೆ. ವರುಣ್ ಇವರ ಫ್ಯಾಮಿಲಿ ಫೋಟೋವನ್ನು ಕಳಿಸಿರ್ತಾನೆ. ಸೊ ಇಲ್ಲಿಗೆ ಸಿನಿಮಾ ಎಂಡ್ ಆಗುತ್ತೆ. ಸ್ನೇಹಿತರ ಸಿನಿಮಾ ಹೇಗಿತ್ತು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ.